ಆತ್ಮೀಯ ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಜಮೀನಲ್ಲಿ ನಾವು ಬೆಳೆದಿರ್ತಕ್ಕಂಥ ಅಲಸಂದೆ, ತೊಗರಿ, ಹೆಸರು ಈ ಥರದ ದ್ವಿದಳ ಧಾನ್ಯದ ಪಟ್ಟು ಉಳಿದಿತ್ತು. ಅದನ್ನು ಅಡಿಕೆ ಗಿಡದ ಬುಡಕ್ಕೆ ಹಾಕಿ ಮಲ್ಚಿಂಗ್ ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ಏನಂದರೆ, ಬೇಸಿಗೆಯಲ್ಲಿ ತೇವಾಂಶವನ್ನು ಕಾಪಾಡುತ್ತೆ, ಹಾಗೆ ಬಿಸಿಲಿನಿಂದ ರಕ್ಷಿಸುತ್ತೆ. ಮತ್ತು ಎರಡನೇದಾಗಿ ಇದು ಇಲ್ಲೇ ಕೊಳೆತು ಗೊಬ್ಬರ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ನಮ್ಮ ಜಮೀನಲ್ಲಿ ಸ್ವಲ್ಪ ಸೆಣಬನ್ನು ಹಾಕಿದ್ದೀವಿ. ಇದು ಹೆಸರು ಕಾಳ ಹೊಟ್ಟು. ಇದನ್ನು ನಾವು ನಮ್ಮ ಜಮೀನಲ್ಲಿ ಸೆಣಬನ್ನು ಹಾಕಿದ್ದೀವಿ. ಇದು ಅಡಿಕೆ ಗಿಡಕ್ಕೆ ಒಳ್ಳೆ ಬೆಳವಣಿಗೆ ಆಗೋಕ್ಕೆ ಸಹಕಾರಿಯಾಗುತ್ತೆ, ಹಾಗೆ ಮಲ್ಚಿಂಗ್ ಕೂಡ ಆಗುತ್ತೆ. ಆಮೇಲೆ ಉತ್ತಮ ಗೊಬ್ಬರನೂ ಆಗುತ್ತೆ. ಇದನ್ನು ಮತ್ತೆ ರೋಟೋವೇಟ್ರ್ ಮಾಡಿ ಭೂಮಿಯನ್ನೇ ಸೇರಿಸ್ಬಿಡ್ತೀವಿ. ನಮ್ಮದು ಭೂಮಿ ಫಲವತ್ತತೆ ಕಡಿಮೆ ಇರೋದರಿಂದ ಹಸಿರೆಲೆ ಗೊಬ್ಬರನ ಮಾಡ್ತಾಯಿದ್ವಿ. ಧನ್ಯವಾದಗಳು.